ರಾಜ್ಯದಲ್ಲಿ ಯಾವ ರೀತಿಯಾಗಿ ಹಿಂದೂ ಯೇತರರಿಗೆ ಅವಕಾಶ ಮಾಡಿಕೊಡಬಾರದು ಹಿಂದೂ ದೇವಸ್ಥಾನಗಳಲ್ಲಿ ಅನ್ನುವಂತ ಒಂದು ಧ್ವನಿ ಎಷ್ಟು ಮಟ್ಟಿಗೆ ರಾಜ್ಯದಾದ್ಯಂತ ಹಬ್ಬಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಇದು ಕೇರಳದಲ್ಲೂ ಕೂಡ ಶುರುವಾಗಿದೆ. ಬ್ಯಾನ್ ಅಭಿಯಾನ. ಹಿಂದೂ ದೇಗುಲಗಳಲ್ಲಿ ಹಿಂದೂಗಳಿಗಷ್ಟೇ ಅವಕಾಶ ಮಾಡಿಕೊಡ್ಬೇಕು, ಭರತನಾಟ್ಯಕ್ಕೂ ಕೂಡ ಅಷ್ಟೇ ಹಿಂದೂ ಕಲಾವಿದರು ಬರಬೇಕು ಅಂತ ಅಲ್ಲೂ ಕೂಡ ಅಭಿಯಾನ ಶುರುವಾಗ್ತಾ ಇದೆ. ಕ್ರೈಸ್ತ ಮುಸ್ಲಿಂ ಕಲಾವಿದೆಯರಿಗೆ ದೇಗುಲಗಳಲ್ಲಿ ಬ್ಯಾನ್ ಮಾಡಲಾಗ್ತಾ ಇದೆ. ಭರತನಾಟ್ಯ ಕಲಾವಿದೆ ಮನ್ಸಿಯಾಗೆ ನಿರ್ಬಂಧವನ್ನ ಏರಲಾಗಿರುವಂಥದ್ದು. ಮುಸ್ಲಿಂ ಎಂಬ ಕಾರಣಕ್ಕೆ ಮನ್ಸಿಯಾಗೆ ನಿರ್ಬಂಧವನ್ನ ಏರಲಾಗ್ತಾ ಇದೆ. ಕುಡಲ್ ಮಾಣಿಕ್ಯಂ ದೇವಸ್ಥಾನದಲ್ಲಿ ಮನ್ಸಿಯಾಗೆ ನಿಷೇಧವನ್ನ ಏರಲಾಗಿರುವಂಥದ್ದು. ಕ್ರೈಸ್ತ ಧರ್ಮದ ಸೌಮ್ಯ ಸುಕುಮಾರನ್ಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ನನ್ನ ತಂದೆ ಹಿಂದೂ ಅಂತ ಹೇಳಿದ್ರೂ ಕೂಡ ಕೇಳಿಲ್ಲ ಆಡಳಿತ ಮಂಡಳಿ. ಹಿಂದೂಗಳಿಗೆ ಅಷ್ಟೇ ಅವಕಾಶ ಇಲ್ಲಿ ಭರತನಾಟ್ಯ ಆಡಬೇಕು ಅಂದರೆ ಅನ್ನುವಂಥ ಕಂಡೀಷನ್ ಅನ್ನ ಹಾಕಲಾಗ್ತಾ ಇದೆ. ನಾನು ಮದುವೆಯಾದ ಬಳಿಕ ಕ್ರೈಸ್ತ ಧರ್ಮವನ್ನ ಸ್ವೀಕರಿಸಿದ್ದೇನೆ. ಸೌಮ್ಯ ಸುಕುಮಾರನ್ ಮಾತನ್ನ ಕೇಳಿಲ್ಲ ಅಲ್ಲಿನ ಆಡಳಿತ ಮಂಡಳಿಯವರು, ದೇವಸ್ಥಾನದ ಆಡಳಿತ ಮಂಡಳಿಯವರು. ಹಿಂದೂಗಳಿಗೆ ಅಷ್ಟೇ ಅವಕಾಶ ಅಂತ ಆಡಳಿತ ಮಂಡಳಿ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ ಈ ಒಂದು ಅಭಿಯಾನ ಏನು ರಾಜ್ಯದಲ್ಲಿ ನಡೀತಾ ಇತ್ತು, ಅಲ್ಲಿ ವ್ಯಾಪಾರ ಅಲ್ಲ, ಭರತನಾಟ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಂದರೆ ಹಿಂದೂಗಳಿಗೆ ಮಾತ್ರ ಅವಕಾಶ ಅನ್ನುವಂಥದ್ದು ಅಭಿಯಾನವನ್ನ ಮಾಡಲಾಗ್ತದೆ. ಭರತನಾಟ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಬ್ಬರು ಮುಸ್ಲಿಂ ಯುವತಿಗೆ ಮತ್ತೊಬ್ಬರು ಕ್ರಿಶ್ಚಿಯನ್ ಯುವತಿಗೆ ಅಲ್ಲಿ ಭರತನಾಟ್ಯ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಬಿಕಾಸ್ ಹಿಂದೂಗಳಾಗಿದ್ದಂಥವರಿಗೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ತೀವಿ, ನೀವು ಮುಸ್ಲಿಂ, ನೀವು ಕ್ರಿಶ್ಚಿಯನ್, ಸೊ ಹೀಗಾಗಿ ನಿಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ ದೇವಸ್ಥಾನದಲ್ಲಿ ಕಂಡೀಷನ್ ಅನ್ನ ಹಾಕಲಾಗಿದೆ. ಸೊ ಹೀಗಾಗಿ ಅವರಿಬ್ಬರಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಹಿಂದೂ ಭರತನಾಟ್ಯ ಮಾಡುವಂಥವರಿಗೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಮತ್ತೊಂದು ರೀತಿಯಾದಂಥ ಸ್ವರೂಪದಲ್ಲಿ ಕೇರಳದಲ್ಲಿ ಅಭಿಯಾನ ಮುಂದುವರಿತಾ ಇದೆ.